ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವಿನಾಕಾರಣ ಗೊಂದಲವನ್ನು ನಿರ್ಮಾಣ ಮಾಡ್ತಾ ಇದೆ ಅಂತ ನನ್ಗನ್ಸುತ್ತೆ. ಬೊಮ್ಮಾಯಿಯವರ ಸರ್ಕಾರ ಇರುವಾಗ 17% ಮೀಸಲಾತಿಯನ್ನು ಏರಿಸಿದ ಏನಿದೆ, ಈ ಒಳ ಮೀಸಲಾತಿಗೆ 4 ಗುಂಪುಗಳಾಗಿ ಮಾಡಿ ABC ಅಂತ ಮಾಡಿ, ABCD ಅಂತ ಮಾಡಿ, ನನ್ನ ನೆನಪಿನ ಪ್ರಕಾರ ಮಾಡಿ, ಜನಸಂಖ್ಯೆ ಗೌರವವಾಗಿ 6%, 5.5%, 4.5%, ಅಲಮಾರಿಗಳಿಗೆ 1% ಕೊಟ್ಟಂತ ನೆನಪಿದೆ ನನಗೆ. ಇವತ್ತು ಸರ್ಕಾರ ವಿನಾಕಾರಣ ಒಂದಷ್ಟು ಗೊಂದಲವನ್ನು ಮಾಡಿ ಕನಿಷ್ಠ ನಾಗಮೋಹನ್ ದಾಸರು ಕೊಟ್ಟಿರುವಂತಹ ವರದಿಯನ್ನು ಕೂಡ ಸ್ವೀಕಾರ ಮಾಡಿದೆ. ಎಲ್ಲರನ್ನ ಸಂತೈಸುವ ಭರದಲ್ಲಿ ಆ ಸಮಾಜದಲ್ಲಿ ಒಂದಷ್ಟು ಗೊಂದಲ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಒತ್ತಡ ಜಾಸ್ತಿ ಆದಾಗ ಸಚಿವ ಸಂಪುಟ ಮಾಡ್ತೇವೆ, ವಿಶೇಷ ಸಮಿತಿಯನ್ನು ಕರಿತೇವೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳೋದು ಬಿಟ್ರೆ ಏನು ಮಾಡ್ತೇನೆ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸುವುದೇನೆಂದ್ರೆ, ಅತ್ಯಂತ ವಿರಳ ಇರುವಂತ ಅಲೆಮಾರಿ ಸಮುದಾಯಕ್ಕೆ ಆ ಕೊಟ್ಟಿರುವಂತ 1% ತೆಗೆದು ಇತರ ಸಮುದಾಯ ಜೊತೆ ಸೇರಿಸುವ ಹಿನ್ನೆಲೆಯಲ್ಲಿ ಅಲೆಮಾರಿ ಸಮುದಾಯ ಶಾಶ್ವತವಾಗಿ ತನ್ನ ಬದುಕುವ ಹಕ್ಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಪರಿಶಿಷ್ಟ ಜಾತಿಯ ಮೀಸಲಾತಿ ವಿಚಾರದಲ್ಲಿ, ಒಳ ಮೀಸಲು ವಿಚಾರದಲ್ಲಿ ನೀವು ಗೊಂದಲ ಮಾಡದೆ ಪಾರದರ್ಶಕವಾಗಿ ಕೂತ್ಕೊಂಡು ಯಾವ್ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅಂತೇಳಿ ಎಲ್ಲ ವರದಿಗಳನ್ನು ಸದಾಶಿವ ಆಯೋಗದ ವರದಿ ಗಮನದಲ್ಲಿ ಇಟ್ಕೊಂಡು, ನಾಗಮೋಹನ್ ದಾಸ್ ವರದಿ ಗಮನದಲ್ಲಿ ಇಟ್ಕೊಂಡು, ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಊರಿಂದ ಊರಿಗೆ ಅಲೆಮಾರಿಗಳಂತೆ ತಿರುಗುವಂತ ಕಡು ಬಡವರಿಗೆ ನ್ಯಾಯ ಕೊಡಬೇಕಂದ್ರೆ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಕೇವಲ ನಾವು ಹಿತರಕ್ಷಣೆ ಮಾಡ್ತೇವೆ ಪರಿಶೀಲಿಸುವುದು ಸರಿಯಲ್ಲ. ಮೊದಲಾಗಿ ಅದನ್ನು ಮಾಡುವಂತ ಮಾರ್ಗಕ್ಕೆ ಸರ್ಕಾರ ದಿಟ್ಟವಾಗಿ ನಿರ್ಧಾರವನ್ನು ಕೈಗೊಂಡು ಆ ಬಡವರಿಗೆ, ಅಲೆಮಾರಿಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳುವ ಆಗ್ರಹವನ್ನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಸಭೆ ಇವತ್ತು ಕರಿತೇನೆ ಅಂತ ಹೇಳಿದ್ದಾರೆ. ಈ ಸಭೆಯಲ್ಲಿ ಬಡವರ ಪರವಾಗಿ ಮತ್ತು ಒಳ ಮೀಸಲಾತಿಯ ವಿಚಾರದಲ್ಲಿ ಅಲೆಮಾರಿಗಳಿಗೂ ಅನ್ಯಾಯ ಆಗುವಂತೆ ಎಚ್ಚರ ವಹಿಸಬೇಕು ಅನ್ನೋದು ನಾನು ರಾಜ್ಯದಲ್ಲಿರುವಂತ ಎಲ್ಲ 543 ಜನರಿಗೂ ಮಾತಾಡಲಿಕ್ಕೆ ಅವಕಾಶ ಆಗುತ್ತಿಲ್ಲ. ಫ್ರಂಟ್ ಲೈನ್ ಇರುವಂತಹ ಆಯಾ ಪಕ್ಷದ ಮುಖಂಡರಿಗೆ ಅವಕಾಶಗಳನ್ನು ಕೊಟ್ಟಿರ್ತಾರೆ. ಮತ್ತು ಯಾವ ಸಮುದಾಯಕ್ಕೆ ಮತ್ತು ಯಾವ ವ್ಯವಸ್ಥೆಗೆ ಆ ಬಿಲ್ ಸಹಕಾರಿಯೋ ಅವರಿಗೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಈ ನಾರಿ ಶಕ್ತಿ ಎನ್ನುವಂತ ಮಹಿಳಾ ಮೀಸಲಾತಿ ತಿದ್ದುಪಡಿಯಲ್ಲಿ ಬಹುತೇಕ ನನ್ನ ನೆನಪಿನ ಪ್ರಕಾರ 54ರಿಂದ 56 ಜನ ಮಹಿಳಾ ಸದಸ್ಯರು ಮಾತಾಡಿದ್ದಾರೆ. ಇಡೀ 543 ಜನರಿಗೂ ಕೂಡ ಮಾತಾಡುವಂತ ಅವಕಾಶವನ್ನು ಕೊಡುವುದಿಲ್ಲ, ಮಾಡುವುದಿಲ್ಲ, ಫ್ರಂಟ್ ಲೈನ್ ಅವರಿಗೆ ಕೊಟ್ಟಿರ್ತಾರೆ. ನಾನು ಕೂಡ ಕರ್ನಾಟಕದ ವಿಭಾಗಿ ನಮ್ಮ ರಾಜ್ಯದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ಸಂಸದರನ್ನ ಮತ ಚಲಾವಣೆ ಅಂತ ತೊಡಗಿಸಿಕೊಳ್ಳಿಕ್ಕೆ ಬೇಕಾದ ಏರ್ಪಾಡುಗಳನ್ನು ಕೂಡ ಮಾಡಿದ್ದೆ. ನಾನು ಮತ ಚಲಾಯಿಸಿದ್ದೆ. ನನ್ನ ಪಾರ್ಟಿಯ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳಿದ್ರು, ನಮ್ಮ ಕಾರಜೋಳ ಇದ್ರು, ಚೌಟ ಇದ್ರು, ಕಾಗೇರಿ ಇದ್ರು, ಡಾಕ್ಟರ್ ಮಂಜುನಾಥ್ ಇದ್ರು ಮತ್ತು ನಮ್ಮ ಒಡೆಯರ್ ಇದ್ರು. ಇವರೆಲ್ಲ ಹೆಸರನ್ನ ನಾನೇ ಶಿಫಾರಸು ಮಾಡಿದ್ದೆ, ಮಾತಾಡಿ ಕೊಡಿ ಅಂತೇಳಿ ನನ್ನನ್ನು ಸೇರಿದಂತೆ. ಆದ್ರೆ ಮಹಿಳೆಯರಿಗೆ ಪ್ರಾಧಾನ್ಯ ಕೊಡಬೇಕು ಅಂತೇಳಿ ಮತ್ತು 3 ಸಾರಿ MP ಗಳಾಗಿರುವಂತ PC ಮೋಹನ್ ಅವರಿಗೆ ಮತ್ತು ಸೂರ್ಯ ಅವರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಮಹಿಳೆಯ ಕಾರಣಕ್ಕೆ ಶೋಭಾ ಕರಂದ್ಲಾಜೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಾವು ಕೇಳಬಹುದೇ ಹೊರತು ಕೊಡಿ ಅಂತೇಳಿ ಕಡ್ಡಾಯ ಮಾಡುವಂತೆ ಇಲ್ಲ. ಒಂದು ಬಿಲ್ನಲ್ಲಿ ಎಲ್ಲರೂ ಮಾತಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಚರ್ಚೆ ಇರೋದು ಈಗ ಇವರು ವಿಧಾನಸಭೆಯಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಬಂದಿದ್ದಾರೆ ಮತ್ತು ರಾಜಕಾರಣದಲ್ಲಿ ಸ್ವಲ್ಪ ಅನುಭವಗಳಂತೇಳಿ ಪಟ್ಟಿಯಲ್ಲಿ ಅವರು ಇರುವುದು, ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳುವುದು ಅನಿಸಿಲ್ಲ ನನಗೆ. ಉದ್ದೇಶಪೂರ್ವಕವಾಗಿ ಶ್ರೀನಿವಾಸ ಪೂಜಾರಿ ಮಾತಾಡಿಲ್ಲ, ಇದು ದುರಂತ ಅನ್ನೋ ಶಬ್ದ ಹೆಗ್ಡೆಯವರ ಬಾಯಿಂದ ಬಂದಿರೋದು ಅತ್ಯಂತ ನೋವಿನ ಸಂಗತಿ ಅಂತ ನನಗೆ ಅನಿಸುತ್ತೆ. ಅವರ ಹಿರಿತನಕ್ಕೆ ಗೌರವ ಕೊಟ್ಟು ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ಆದ್ರೆ ಹೆಗ್ಡೆಯವರು ಹೀಗೆ ಹೇಳ್ತಾರೆ ಅಂತ ನನಗೆ ಅನಿಸಿರ್ಲಿಲ್ಲ. ಆ ಕಾರಣಕ್ಕೆ ಹೆಗ್ಡೆಯವರ ಮಾತನ್ನು ನಾನು ನೋಡಿದೆ. ಅಂತ ಹಿರಿಯರಿಗೂ ಬಹಳ ಗೌರವ ತರ್ತದೆ ಅಂತ ನನಗೆ ಅನಿಸಿಲ್ಲ. ವಿನಾಕಾರಣ ಆಪಾದನೆ ಮಾಡ್ತಾರೆ ಅಂತ ಅನಿಸುತ್ತೆ. ಅಷ್ಟಾಗಿ ಕೂಡ ಅವರ ಹಿರಿತನಕ್ಕೆ ಗೌರವ ಕೊಟ್ಟು ಮುಂದಿನ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಅವರಿಗೆ ಖುಷಿ ಆಗುವಂತೆ ಮಾತಾಡಬೇಕು ಅಂತ ಹೇಳ್ತಾರೆ. ನಮಗೆ ಕರ್ನಾಟಕದಿಂದ ಮೇಲೆದ್ದು ಬಂದಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಒಂದು ಗೌರವ, ನಮ್ಮ ಕರ್ನಾಟಕದವರು ಅಂತೇಳಿ. ಆದ್ರೆ ಅವರ ಸಂಘವನ್ನ ಸರ್ಪಕ್ಕೆ ಹೋಲಿಸಿರುವ ರೀತಿ ಕಣ್ಣಾರೆ ನೋಡಿದ್ರು. ಅವರ ಹಿರಿಯರಾಗಿರುವ ನೆಹರೂರವರು ಗಣರಾಜ್ಯೋತ್ಸವದಲ್ಲಿ ಸಮವಸ್ತ್ರದಲ್ಲಿ ಬನ್ನಿ ಅಂತೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕರೆ ಕೊಟ್ಟದನ್ನ ಮರೆತು ಕೇವಲ ರಾಜಕೀಯ ಕಾರಣಗಳಿಗಾಗಿ ಮತ್ತು ಕೆಲವು ಸಮುದಾಯದ ಮತವನ್ನು ಗಳಿಸುವುದಕ್ಕೋಸ್ಕರ ಸಂಘವನ್ನ ಅವರು ಜರಿದಿರುವಂತ ರೀತಿ ಅತ್ಯಂತ ನೋವಿನ ವಿಚಾರ, ಖಂಡನಾರ್ಹ. ಅದನ್ನ ಅವರದೇ ಭಾಷೆಯಲ್ಲಿ ನಮ್ಮ ಪಾರ್ಟಿ ಉತ್ತರ ಕೊಟ್ಟಿದೆ. ಈಗ ಮತ್ತೆ ದೇಶದ ಪ್ರಧಾನಮಂತ್ರಿಯನ್ನ ಯಾರು ಪುಲ್ವಾಮಾದಲ್ಲಿ ಧರ್ಮ ಯಾವುದು ಕೇಳಿ ಗುಂಡಿಟ್ಟು ಹೊಡೆದು 26 ಜನರನ್ನು ಕೊಂದಂತ ಭಯೋತ್ಪಾದಕರು ಅವರಿಗೆ ಭಯೋತ್ಪಾದಕರಾಗಿ ತೋರಿಲ್ಲ, ಉಗ್ರಗಾಮಿಗಳಾಗಿ ತೋರಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೆಂಗಲ ಹನುಮಂತಯ್ಯ ಅನ್ನುವಂತ ರಾಷ್ಟ್ರಭಕ್ತ ಕಟ್ಟಿರುವ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರ ಬಗ್ಗೆ
ಯಾವ ನಿರ್ಧಾರವನ್ನು ಯಾವ ಖಂಡನೆಯನ್ನು ಅವರು ಭಯೋತ್ಪಾದಕರಂತ ಅನಿಸೋದೇ ಇಲ್ಲ. ಕುಕ್ಕರ್ನನ್ನ ಬಾಂಬ್ ಇಟ್ಕೊಂಡು ಹೋಗಿ ಕನ್ನಡ ಶಾಲೆ ಕಲಿತಿರುವಂತ ಮಕ್ಕಳ ಮಧ್ಯೆ ಇಟ್ಟುಕೊಂಡೋಗಿರುವಂತ ಒಬ್ಬ ಉಗ್ರಗಾಮಿಯನ್ನ ಅವರು ಬಂಧುಗಳು ಅಂತೇಳಿ ಅವರ ಪಾರ್ಟಿ ಕರೆದಿತ್ತು. ಅವ್ರು ಯಾರು ಅವರಿಗೆ ಭಯೋತ್ಪಾದಕರು ಅನಿಸೋದಿಲ್ಲ. ಆದ್ರೆ ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಅತ್ಯಂತ ಗೌರವ ಪಡೆದ, ತನಗಿಂತ ತನ್ನ ಯಾವುದೇ ಧರ್ಮಕ್ಕಿಂತ ಜಾತಿಗಿಂತ ವರ್ಗಕ್ಕಿಂತ ತನ್ನ ಬದುಕಿಗಿಂತ ರಾಷ್ಟ್ರ ಮೊದಲು ಅನ್ನುವಂತ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂದಿರುವುದು ಅವರ ಹಿರಿತನಕ್ಕೆ ಅತ್ಯಂತ ಕೆಟ್ಟ ಭಾವನೆ ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಹಾಗಾಗಿ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಅನಿಸ್ತೇ ಇದ್ರು ಕೂಡ ಖರ್ಗೆ ಅವರಂತ ಕರ್ನಾಟಕದ ಮೇಲೆದ್ದು ಬಂದಂತ ಹಿರಿಯ ರಾಜಕಾರಣಿ ಇಂಥ ಅಸಂಬದ್ಧ ಮಾತಾಡಿದ್ದು ಖಂಡನೀಯ ಮತ್ತು ಅವರ ತಕ್ಷಣ ದೇಶದ ಜನರ ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತೀನಿ.